ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸರ್ಕಾರಿ ಕೆರೆಯನ್ನೇ ಮಾರಾಟ ಮಾಡಿದ್ದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ. ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಮೀನು ಸಾಕಾಣಿಕೆ. ಅಕ್ರಮ ನಡೆಯುತ್ತಿದ್ದರೂ ಅರಣ್ಯ ಇಲಾಖೆ ಸುಮ್ಮನಿರುವುದಾದರೂ ಏಕೆ? ದೂರು ಕೊಟ್ಟರೂ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ರಾತ್ರಿ ಎಲ್ಲರೂ ಮಲಿಕೇಣ್ ಮೂಮೆಂಟ್ನಲ್ಲಿ ಇಲ್ಲಿ ಬಂದು ಬೆಂಕಿ ಹಾಕ್ತಾನೆ, ಬಲೆ ಬಿಡ್ತಾನೆ. ಮಂಗಳವಾರ ಮೀನು ಎತ್ತಿ ಗೂಡ್ಸ್ ಗಾಡಿಯಲ್ಲಿ ಒಂದು ಲೋಡ್ ಮೀನನ್ನ ಕೂಡ್ಲಿಗೆ ಹರಪಳ್ಳಿ ಭಾಗಕ್ಕೆಲ್ಲ ವ್ಯಾಪಾರ ಮಾಡ್ತಾನೆ. ನಮ್ಮ ಗಮನಕ್ಕೆ ಯಾವ ಥರದ್ದು ಇದು ನಮಗೆ ಗೊತ್ತಿಲ್ಲದಾಗಿ ಇದು ಹಗರಣ ನಡೀತಾ ಇದೆ. ಇಲ್ಲಿ ಏನು ಹಗರಣ? ಈ ಮೀನುಗಾರಿಕೆ ದನ ಕರ ಈ ಕೆರೆಗೆ ನೀರು ಬರ್ತಾವೆ. ಈ ಮೀನು ದೇವಿ ಎಲ್ಲ ಕೆರೆ ನೀರೆಲ್ಲ ಹಚ್ಚಾಗ್ಬಿಟ್ಟವು. ಅದು ನಡೆಸ್ತಾ ಇದ್ದಾರೆ ಅಂದರೆ ತಿಮ್ಲಾಪುರದವರು ಪ್ರಕಾಶ್ ಅಂತಂದ್ಬಿಟ್ಟು ಅವ್ರು ನಡೆಸ್ತಾ ಇದ್ದಾರಂತೆ. ಹೌದು ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಹೋಬಳಿ ವ್ಯಾಪ್ತಿಯ ತಿಮ್ಲಾಪುರ ಗ್ರಾಮದ ಹೊಸಪೇಟೆ ಪ್ರಾದೇಶಿಕ ವಲಯ ಶಿವಪುರ ಮುಂದುವರೆದ ಕಾಯ್ದಿಟ್ಟ ಅರಣ್ಯ ಪ್ರದೇಶದ ಪ್ರವೇಶ ನಿರ್ಬಂಧಿತ ಜಂಬಯ್ಯನಕೆರೆ ಸರ್ವೆ ನಂಬರ್ 230ರಲ್ಲಿನ 130.37 ಎಕರೆ ಪ್ರದೇಶದಲ್ಲಿ ಮೀನು ಸಾಕಾಣಿಕೆಗೆ ರೈತ ಸಂಘದ ವಾಸುದೇವ್ ಮೇಟಿ ಬಣದ ರಾಜ್ಯ ಉಪಾಧ್ಯಕ್ಷರಾದ ತಿಮ್ಲಾಪುರ ಗ್ರಾಮದ ಎಂ ಪ್ರಕಾಶ್ ತಂದೆ ಸಣ್ಣಪ್ಪ ಎಂಬುವರು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಅರಣ್ಯ ಪ್ರದೇಶದಲ್ಲಿನ ಜಂಬಯ್ಯನಕೆರೆಯನ್ನು ದಿನಾಂಕ 1/12/2020ರಂದು ಹೊಸಪೇಟೆ ನಗರದ ಟಿಬಿ ಡ್ಯಾಂ ನಿವಾಸಿಯಾದ ಬಂಧು ಧನರಾಜ್ ತಂದೆ ಬಂಧು ಕೊಂಡಯ್ಯ ಎಂಬುವವರಿಗೆ ಮೀನು ಸಾಕಾಣಿಕೆಗೆ 7 ಲಕ್ಷ ರೂಪಾಯಿಗಳಿಗೆ ಹಾಗೂ ದಿನಾಂಕ 15/11/2019ರಂದು ಇದೇ ಪ್ರಕಾಶ್ ಎಂಬುವರು ಊರಿನ ನಾಗರಿಕರ ಸಮಕ್ಷಮದಲ್ಲಿ ಹರಾಜು ಪ್ರಕ್ರಿಯೆ ಮಾಡಿದ್ದೇವೆ ಎಂದು ಸುಳ್ಳು ಹೇಳಿ 1/1/2020ರಿಂದ 31/12/2025ರವರೆಗೂ ಸಂಡೂರು ತಾಲೂಕು ಸುಶೀಲನಗರದ ಎಫ್ ಕುಮಾರ್ ನಾಯಕ್ ಎಂಬುವವರಿಗೆ 9 ಲಕ್ಷ ರೂಪಾಯಿಗಳಿಗೆ 5 ವರ್ಷಗಳ ಅವಧಿಗೆ ಮೀನುಗಳ ಸಾಗಾಣಿಕೆ ಮಾಡಿ ಮಾರಾಟ ಮಾಡಿಕೊಳ್ಳಲು 200 ರೂಪಾಯಿ ಸರ್ಕಾರಿ ಬಾಂಡ್ ಪೇಪರ್ನಲ್ಲಿ ಬರೆದುಕೊಟ್ಟಿರುತ್ತಾನೆ. ಸರ್ಕಾರದ ಅರಣ್ಯ ಇಲಾಖೆ ಅಧಿಕಾರದಲ್ಲಿರುವ ಸುಮಾರು 130.37 ಎಕರೆ ಪ್ರದೇಶದ ಕೆರೆಯನ್ನು ಯಾರ ಭಯವಿಲ್ಲದೆ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ವಂಚಿಸಿ ಸ್ವಯಂ ಘೋಷಿತವಾಗಿ ಟೆಂಡರ್ ಕರೆದುಕೊಂಡು ಇಡೀ ಅರಣ್ಯವನ್ನೇ ಖಾಸಗಿ ವ್ಯಕ್ತಿಗಳಿಗೆ ಲೀಸ್ ಕೊಟ್ಟು ಲಕ್ಷಾಂತರ ರೂಪಾಯಿಗಳನ್ನು 15 ವರ್ಷಗಳಿಂದ ಕೊಳ್ಳೆ ಹೊಡೆಯುತ್ತಿದ್ದಾನೆ. ಸುತ್ತಮುತ್ತಲಿನ ಗ್ರಾಮದ ರೈತರು ಸಾರ್ವಜನಿಕರು ಹೇಳುವ ಹಾಗೆ ಪ್ರಕಾಶ್ ಎಂಬುವರು ಅಕ್ರಮವಾಗಿ ಸರ್ಕಾರದ ಆಸ್ತಿಯನ್ನು ಮಾರಾಟ ಮಾಡಿ ರಾಜಾರೋಷವಾಗಿ ಮೆರೆಯಲು ಅರಣ್ಯ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಕುಮ್ಮಕ್ಕು ಇದೆ ಎನ್ನುತ್ತಾರೆ. ಈ ರೀತಿ ನಿರಂತರವಾಗಿ ಶನಿವಾರ ಬಲೆ ಬಿಡ್ತಾನೆ, ಆಯ್ತವಾರ ಎತ್ತಾನೆ. ಒಂದೊಂದು ಸಲ ಬಲೆ ಬಿಟ್ಟರೆ ಅವ್ರ ಇಲಾಖೆಯ ಸಿಬ್ಬಂದಿ ಏನಿದೆ ಅವರಿಗೆಲ್ಲ ಮಾಮೂಲು ಕೊಟ್ಕೊಂಡು ವಿನಯ್ ಸಹ ಹಿಂದಿರ್ತಕ್ಕಂಥ RF ಎಲ್ಲರೂ ಇದರಲ್ಲಿ ಸಾಮೀಲಾಗಿ ಅಷ್ಟು ಸುಲಭವಾಗಿ ಡಿಪಾರ್ಟ್ಮೆಂಟ್ನರು ಅವನು ಮೀನು ಎತ್ತಬೇಕಂದ್ರೆ ಏನಿಲ್ಲ ಅಂದರೆ ಕನಿಷ್ಠ ಒಂದು 2 ತಾಸಾದರೂ ಬೇಕು. ಅವ್ರು ಇಮಿಡಿಯೇಟ್ಲಿ ಅಟ್ಯಾಕ್ ಮಾಡ್ಬೋದು. ಅವರೆಲ್ಲರೂ ಮಾಮೂಲು ತಿನ್ನೋದ್ರಿಂದ ಇದು ಅವನ ಮೇಲೆ FIR ಆಗಿಲ್ಲ. ಅದಕ್ಕಾಗಿ ನಾವು ನಮ್ಮ ಕರ್ನಾಟಕ ರೈತ ಸಂಘದಿಂದ ನಾವು ಮನವಿ ಕೊಟ್ಟಿವಿ DF ಅವರಿಗೆ. ಇದ್ರ ಬಗ್ಗೆ ಅವರು ಮತ್ತು ಕ್ರಮ ತಗೊಳ್ಳದೇ ಇದ್ದರೆ, ಯಾಕಂದರೆ ಇದು ಎಲ್ಲರ ಸಂಪತ್ತು, ವನ್ಯಜೀವಿ ಸಂಪತ್ತು ಏನಿದೆಯಲ್ಲ, ಈಗ ಮನುಷ್ಯನು ಯಾವ ರೀತಿ ಆದರೂ ಬದುಕ್ತಾನೆ. ಈಗ ಬರಗಾಲಿದೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಆಹಾರ ಬೇಕಂದರೆ ಇದೊಂದೇ ಕೆರೆ. ಆಮೇಲೆ ಸುತ್ತ ಹಳ್ಳಿಯರು ಸ್ವಲ್ಪ ಕಾಡಿನ ಅಂಚಿನಲ್ಲಿ ಸ್ವಲ್ಪ ಮೇಯಿಸ್ಕೊಂಡು ಕುರಿಗಳನ್ನ ದನಗಳು ಮೇಯಿಸ್ಕೊಂಡು ಅವ್ರು ನೀರು ಕುಡಿಸ್ಕೊಂಡು ಹೋಗ್ಬೇಕಂದ್ರೆ ಈ ಕೆರೆ ಬಿಟ್ಟರೆ ಇನ್ಯಾವುದೂ ಕೆರೆ ಇಲ್ಲ. ರೈತರ ಹೊಲಗಳಿಗೆ ಯಾಕೆ ಹೋಗ್ತಾವ? ಇಲ್ಲಿ ಇಲ್ಲೀಗಲಾಗಿ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಆಹಾರನ ಇವರು ಕೊಳ್ಳೆ ಹೊಡಿತಾ ಇದ್ದಾರೆ. ಇಲ್ಲಿ ಡೈಲಿ ಭಾನುವಾರಲಿದ್ದ ಹಿಡಿದು ಭಾನುವಾರ ಬರೋ ಮಟ್ಟ ಕಂಟಿನ್ಯೂಸ್ ಪ್ರಕಾಶ್ ಎಂಬುವರು ಮೀನು ಹಿಡಿದು ಸಾಗಾಣಿಕೆ ಮಾಡ್ತಾರೆ. ಎಷ್ಟು ಗಂಟೆಗೆ ಹಿಡಿತಾರೆ ಅವರು? ಸಾಯಂಕಾಲ 5:30 6 ಗಂಟೆಲಿದ್ದ ಬಲಿ ಬಿಡಿಸ್ತಾರೆ. ಅದ್ರಾಗ ಏನಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಅಥವಾ ವಾಚರ್ ಆಗಿಲ್ಲ ಇನ್ನೊಬ್ಬರು ಆಗಲಿ ಯಾರಾದ್ರೂ ಇರ್ತಾರ? ಅವರೆಲ್ಲ ಶಾಮೀಲ್ ಐದಾರ ಅಂತ ನಮ್ಮ ಭಾವನೆ ಅನಿಸ್ತೈತೆ. ಅವರೆಲ್ಲ ಶಾಮೀಲ್ ಐದಾರ, ಅವ್ರಿಗೆಲ್ಲ ನೋಡ್ಕೊಂತಾರೆ. ಹಂಗಾಗಿ ಆತ ರಾಜ್ಯ ಉಪಾಧ್ಯಕ್ಷ ಇದೀನಿ ಅಂದು ಎಲ್ಲ ಅಧಿಕಾರಿಗಳಿಗೆಲ್ಲ ಎದುರಿಸ್ಬೋದು. ಯಾವ ಸಂಘದಾಗ ರಾಜ್ಯ ಉಪಾಧ್ಯಕ್ಷರು? ಯಾವ್ದು ಮೇಟಿ ವಾಸುದೇವ್ ಮೇಟಿ ರಾಜ್ಯ ಉಪಾಧ್ಯಕ್ಷ ಇದೀನಿ ಅಂತ ಆತನ ದಬ್ಬಾಳಿಕೆ ಜಾಸ್ತಿ. ಹಂಗಾಗಿ ಎಷ್ಟು ಮಟ್ಟಿಗೆ ಸರಿ ಅದು ಅವ್ರು ಮಾಡ್ತಕ್ಕಂಥದ್ದು? ಅವ್ರು ಮಾಡೋದೆಲ್ಲ ಕಾನೂನು ಬೈರ ಮಾಡ್ತಾ ಇದ್ದಾರೆ. ಬಾಂಡು ಒಂದು ಊರಿನಲ್ಲಿ ನಾವು ತಿಮ್ಲಾಪುರದಲ್ಲ, ಈ ಬಾಂಡುಗಳು ಯಾರಿಗೂ ಗೊತ್ತಿಲ್ಲ. ತಿಮ್ಲಾಪುರದಲ್ಲಿ ಯಾವೊಬ್ಬ ಇವರಿಗೆ ಗೊತ್ತಿಲ್ಲ. ಇದೆಲ್ಲ ಊರು ಬಿಟ್ಟ ವ್ಯವಹಾರ ಮಾಡಿದ್ದಾರೆ.
ನಮ್ಮ ಗಮನಕ್ಕೆ ಯಾವ ಥರದ್ದು ಇದು ನಮಗೆ ಗೊತ್ತಿಲ್ಲದಾಗಿ ಇದು ಹಗರಣ ನಡೀತಾ ಇದೆ ಇಲ್ಲಿ. ಏನು ಹಗರಣ? ಈ ಮೀನುಗಾರಿಕೆ, ಈ ಕೆರೆಯಲ್ಲಿ ನೀರು ನಮಗೆ ಈ ಪಕ್ಷಿ ಪ್ರಾಣಿಗೆ ಎಲ್ಲವಕ್ಕೂ ನೀರು ಇರ್ಬೇಕಂತ ನಾವು ಅಂದಿವಿ. ಇದು ನಾವೇನಂದೀವಿ ಸರ್, ತಿಮ್ಲಾಪುರ ದೈವದಲ್ಲಿ ಏನಾದರೂ ಮಾಡ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡಾರ ಅನ್ಕೊಂಡಿದ್ವಿ ಸರ್. ಇದು ಪೂರ ಹಗರಣ ಅಂತ ನಮಗೆ ಇತ್ತೀಚೆಗೆ ಗೊತ್ತಾಗಿದ್ದ ವಿಷಯ. ಯಾರು ಹಗರಣ ಅದು ಮಾಡ್ತಾರೆ? ಅದು ಪ್ರಕಾಶಪ್ಪ ಅಂತ ಹೇಳಿ, ಯಾವ ಊರ ಹತ್ರ? ತಿಮ್ಲಾಪುರ. ತಿಮ್ಲಾಪುರ. ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರಾ? ಅದು ಅರಣ್ಯ ಇಲಾಖೆಗೆ ಇಲ್ಲ ಅಥವಾ ಸರ್, ಪೊಲೀಸ್ ಇಲಾಖೆಗೆ? ಕೊಟ್ಟಿಲ್ಲ ನಾವು ಪಾಪ, ಸುಮ್ಮನೆ ಯಾವುದು ಕೊಟ್ಟಿಲ್ಲ. ಯಾಕೆಂದ್ರೆ ಊರುಗಳ ಮೇಲೆ ಕಮಿಟಿಯಲ್ಲಿ ಏನೋ ಮಾಡ್ಕೊಂಡಿರ್ತಾರ ಅಂತ ಹೇಳಿ ಒಂದು ಊರಿಗೆ ಮಾನ್ಯತೆ ಕೊಟ್ಟಿವಿ ನಾವು. ಅರಣ್ಯ ಸಮಿತಿ ಅಧ್ಯಕ್ಷರಾಗಿ ತಾವು ಈ ಕೆರೆಯಲ್ಲಿ ಹೂಳೆತ್ತದಾಗಲಿ ಅಥವಾ ಉಸು ಹೊಡಿತಾರಂತೆ, ಆಮೇಲೆ ಈ ಮೀನುಗಳು ಬಿಟ್ಟಿದಾರಂತೆ, ಮೀನು ಕಲ್ಪನೆಯಲ್ಲಿ ಮೀನು ಹಿಡಿತಿದಾರೆ, ಆಮೇಲೆ ಏನು ನೋಡಿದ್ರಿ ನೀವು? ನೋಡಿಲ್ಲ. ಯಾಕೆ ನೀವು ಅರಣ್ಯ ಸಮಿತಿ ಅಧ್ಯಕ್ಷರ ನೋಡಿಲ್ಲ? ಹೇಳ್ತಾರೆ ಸರ್, ನಾವು ನೋಡಿ ನಾವು ಇದ್ದಾಗ ಈಗ ಬಂದಿವಲ್ಲ ಸರ್, ಸಿಗಲಿಲ್ಲ. ಹಾಂ, ಆ ಥರ. ಎಷ್ಟು ಯಾರು ಕೊಟ್ಟಿರೋದು ಕಾಂಟ್ರಾಕ್ಟ್ ಇದು ಮೀನು? ಯಾರಿಗೂ ಕೊಟ್ಟಲ್ಲ ಸರ್. ಮತ್ತು ಮೀನು ಹಿಡಿತಾರಂತಂದಾಗ ಮತ್ತೆ ನಿಮ್ಮ ಗಮನಕ್ಕೆ ಬರಲಿಲ್ವಾ? ಇಲ್ಲ ಸರ್, ಯಾರು ಜನರು ಹೇಳಿಲ್ವಾ? ಹಿಡಿತಾರಂತ ಹೇಳ್ತಾರೆ ಸರ್, ಸಿಗಂಗಿಲ್ಲ, ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸರ್. ಅದು ನಡೆಸ್ತಾ ಇದ್ದಾರೆ ಅಂದರೆ ತಿಮ್ಲಾಪುರದವರು ಪ್ರಕಾಶ್ ಅಂತಂದ್ಬಿಟ್ಟು ಅವ್ರು ನಡೆಸ್ತಾ ಇದ್ದಾರಂತೆ. ಹಂಗಾಗಿಬಿಟ್ಟು ಈಗ ಭಾಳ ತೊಂದರೆ ಆಗ್ತೈತಿ, ಪ್ರಾಣಿ ಪಕ್ಷಿಗಳಿಗೆಲ್ಲ ಭಾಳ ತೊಂದರೆ ಆಗ್ತೈತಿ. ಅದರಿಂದ ನಾವು ಸತಿಗೆ ನಾವು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಬಿಡ್ತೀವಿ ಸರ್, ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದರೆ ಇವತ್ತು ಎಲ್ಲ ನೀವು ಬಂದಿದ್ದೀರಂತ ಕೇಳ್ಪಟ್ಟು ನಾವು ಇಲ್ಲಿಗೆ ಬಂದ್ವಿ. ದನ ಕರ ಈ ಕೆರೆಗೆ ನೀರು ಬರ್ತಾವೆ. ಈ ಮೀನು ದೇವಿ ಎಲ್ಲ ಕೆರೆ ನೀರೆಲ್ಲ ಹಚ್ಚಾಗ್ಬಿಟ್ಟವು. ಪ್ರಾಣಿ ಪಕ್ಷ ಭಯಂಕರ ಅದಾವ. ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ. ಒಂದು ಸ್ವಲ್ಪ ಮೀನು ಕ್ರಮ ತಗೊಂಡು ಅವ್ರನ್ನ ಇದು ಮಾಡ್ಬೇಕಂತ ನಾವು ನಿಮ್ಗೆ ಕೇಳ್ತೀವಿ. ಈಗ ಕೆರೆಯಲ್ಲಿ ಏನು ಮೀನು ಎತ್ತದಾರ? ಮೀನು ಎತ್ತದಾರ. ಮೀನು ಬಿಟ್ಟಿದ್ರೆ ಯಾರಾದ್ರು? ಯಾರೋ ಬಿಟ್ಟಿಲ್ಲ ಸರ್, ಅದು ಏನೋ ಯಾರಿಗೆ ಟೆಂಡರ್ ಆಗತ್ತಂತೆ? ಇಲ್ಲ, ಅದು ಯಾರಿಗೂ ಟೆಂಡರ್ ಆಗಿಲ್ಲ ಸರ್. ಅವ್ರು ಏನೋ ಕಾತಂದದ್ದೇ ಹಿಡಿದು ಇದು ಮಾಡ್ತಾ ಇದಾರಂತೆ. ದನ ಕರುಗಳಿಗೆ ಭಾಳ ಹೊಲಸಾಗ್ತದವ ನೀರು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಇಂತಹ ಅಕ್ರಮ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆ ಸುಮ್ಮನಿರುವುದಾದರೂ ಏಕೆ? ಅರಣ್ಯದಲ್ಲಿನ ಕೆರೆಯನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವ ಎಂ ಪ್ರಕಾಶ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ದಿನಾಂಕ 6/9/2021 ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಿನಾಂಕ 6/2/2024 ದೂರು ಕೊಟ್ಟರೂ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಈ ಪ್ರದೇಶದಲ್ಲಿ ಕರ್ನಾಟಕ ಅರಣ್ಯ ಸಂರಕ್ಷಣಾ ಪ್ರದೇಶ ಎಂದು ನಾಮಫಲಕ ಹಾಕಿದ್ದು ಅಲ್ಲಿಗೆ ಯಾರು ಕೂಡ ಹೋಗುವಂತಿಲ್ಲ. ಒಂದು ವೇಳೆ ಅಲ್ಲಿಗೆ ಹೋಗುವವರಾದರೆ ಅರಣ್ಯ ಅಧಿಕಾರಿಗಳ ಪರವಾನಗಿಯನ್ನು ಪಡೆದುಕೊಂಡು ನಂತರವೇ ಹೋಗಬೇಕಾಗುತ್ತದೆ. ಇದಲ್ಲದೆ ಜಂಬೈನ ಕೆರೆಯಲ್ಲಿ ಸುಮಾರು 15 ವರ್ಷಗಳಿಂದ ಮೀನುಗಾರಿಕೆ ಮಾಡುತ್ತಾ ಬಂದಿದ್ದು ಇದು ಅವರವರ ಸ್ವಂತ ಇಚ್ಛೆಯಿಂದ ಟೆಂಡರ್ ಮೂಲಕ ಹರಾಜು ಪ್ರಕ್ರಿಯೆ ಮೂಲಕ ನಡೆಯುತ್ತಿದ್ದು ಈ ಪ್ರಕ್ರಿಯೆಯು ಕರ್ನಾಟಕ ಅರಣ್ಯ ಕಾಯ್ದೆಯಡಿಯಲ್ಲಿ ಅಪರಾಧವಾಗಿದ್ದು ಇದು ಕಾನೂನು ಬಾಹಿರವಾಗಿರುತ್ತದೆ. ಅಕ್ರಮವಾಗಿ ಮೀನು ಸಾಗಾಣಿಕೆ ಚಟುವಟಿಕೆಯನ್ನು ನಡೆಸುತ್ತಾ ಬಂದಿರುವವರ ವಿರುದ್ಧ ಕರ್ನಾಟಕ ಅರಣ್ಯ ಸಂರಕ್ಷಣಾ ಕಾಯ್ದೆ 24 AG ಅಡಿಯಲ್ಲಿ ತಪ್ಪಿತಸ್ಥರನ್ನು ಬಂಧಿಸಿ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯನ್ನು ಮಾಡಿಕೊಂಡರು. ವರದಿಗಾರರು ರಾಜು ಪಾಳೆಗಾರ್, A to Z ನ್ಯೂಸ್. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.